ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಬಾಳೆ ಬೆಳೆ ಅನ್ನೋದು ಸುಲಭದ ಮಾತಲ್ಲ. ಅದಕ್ಕೆ ನೀವು ಹಾಕೋ ಶ್ರಮಕ್ಕೆ ನಿಜಕ್ಕೂ ಬೆಲೆ ಕಟ್ಟೋಕಾಗಲ್ಲ. ಇವತ್ತು ಬಾಳೆಯನ್ನ ಕಾಡೋ ಒಂದು ಗುಪ್ತ ಶತ್ರು ಯಾವುದು, ಅದರಿಂದ ನಮ್ಮ ತೋಟವನ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಸರಳವಾಗಿ ತಿಳ್ಕೊಳ್ಳೋಣ. ಎಷ್ಟೋ ಸಲ ಹೀಗಾಗಿರುತ್ತಲ್ವಾ? ಬಾಳೆಗಿಡ ನೋಡೋಕೆ ದಷ್ಟಪುಷ್ಟವಾಗಿ ಹಚ್ಚೆಸರಾಗಿ ಬೆಳೆದಿರುತ್ತೆ, ಆದ್ರೆ ಕೊನೆಗ್ ನೋಡಿದ್ರೆ ಒಂದೇ ಒಂದು ಗೊನೆನೂ ಬಿಡಲ್ಲ. ಏನಿದು ಅಂತ ತಲೆ ಕೆಡ್ಸ್ಕೊಂಡಿರ್ತೀರ. ಹೌದು, ಈ ಸಮಸ್ಯೆಗೆ ಒಂದು ಕಾಣದ ಕಾರಣ ಇದೆ. ಹಾಗಿದ್ರೆ ಬನ್ನಿ, ಈ ಸಮಸ್ಯೆ ಮೂಲ ಕಾರಣ ಯಾರು, ಆ ಗುಪ್ತ ಶತ್ರು ಮತ್ತು ಅದಕ್ಕೆ ಸಹಾಯ ಮಾಡೋರು ಯಾರು ಅಂತ ಒಮ್ಮೆ ನೋಡ್ಬಿಡೋಣ. ನೋಡಿ, ಈ ರೋಗದ ಹೆಸರು ಬನಾನಾ ಬಂಚಿ ಟಾಪ್ ವೈರಸ್ ಅಥವಾ ಚಿಕ್ಕದಾಗಿ BBTV. ಇದೊಂದು ವೈರಸ್. ಇದು ಏನ್ ಮಾಡುತ್ತೆ ಅಂದ್ರೆ, ಗಿಡದ ಒಳಗಡೆ ಆಹಾರ ಸಾಗಿಸುವ ಸಣ್ಣ ಸಣ್ಣ ನಾಳಗಳಿರುತ್ತವಲ್ಲ, ಆ ಫ್ಲೋಯಂ ಮೇಲೇನೆ ದಾಳಿ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಗಿಡಕ್ಕೆ ಪೋಷಕಾಂಶಗಳೇ ಸಿಗಲ್ಲ. ಹಾಗಾಗಿ ಗೊನೆ ಬಿಡೋದನ್ನೇ ನಿಲ್ಸ್ಬಿಡುತ್ತೆ. ಗಿಡದ ತುದಿ ಒಂಥರ ಹೂಗುಚ್ಚದ ತರ ಆಗ್ಬಿಡುತ್ತೆ. ಆದ್ರೆ ಈ ವೈರಸ್ ತಾನಾಗಿಯೇ ಓಡಾಡಕ್ಕಾಗಲ್ಲ. ಅದನ್ನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೊತ್ಕೊಂಡೋಗೋಕೆ ಒಬ್ಬ ಇದ್ದಾನೆ. ಅವನೇ ಈ ಬಾಳೆಹೇನು ಅನ್ನೋ ಪುಟ್ಟ ಕೀಟ. ಈ ರೋಗ ಹರಡೋದಕ್ಕೆ ಇವನೇ ಮುಖ್ಯ ಕಾರಣ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇಲ್ಲೊಂದು ಸುಲಭವಾದ ಹೋಲಿಕೆ ಇದೆ ನೋಡಿ. ಹೇಗೆ ಸೊಳ್ಳೆ ಕಚ್ಚಿದಾಗ ಮನುಷ್ಯರಿಗೆ ಡೆಂಗ್ಯೂ, ಮಲೇರಿಯಾ ತರಹದ ರೋಗಗಳು ಹರಡುತ್ತೋ, ಟೀಕ್ ಹಾಗೇನೆ ಈ ಹೇನು ಒಂದು ರೋಗ ಬಂದಿರೋ ಗಿಡವನ್ನ ಕಚ್ಚಿ ಆಮೇಲೆ ಹೋಗಿ ಆರೋಗ್ಯವಾಗಿರೋ ಗಿಡವನ್ನ ಕಚ್ಚಿದಾಗ ಈ ವೈರಸ್ ಹರಡುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಆದ್ರೆ ಇಲ್ಲೊಂದು ದೊಡ್ಡ ಸವಾಲಿದೆ. ಗಿಡಕ್ಕೆ ಈ ವೈರಸ್ ತಗುಲ್ದ ತಕ್ಷಣ ರೋಗ ಲಕ್ಷಣಗಳು ಕಾಣಿಸಲ್ಲ. ಅದು ಕಾಣಿಸ್ಕೊಳಕ್ಕೆ ಸುಮಾರು 2 ರಿಂದ 4 ವಾರ ಬೇಕಾಗತ್ತೆ. ಅಂದ್ರೆ ಒಂದು ಗಿಡಕ್ಕೆ ರೋಗ ಇದೆ ಅಂತ ನಮ್ಗೆ ಗೊತ್ತಾಗೋದ್ರೊಳಗೆ ಅದು ಅಕ್ಕಪಕ್ಕದ ಗಿಡಗಳಿಗೂ ರೋಗವನ್ನ ಹರಡ್ಬಿಟ್ಟಿರುತ್ತೆ. ಹಾಗಾದ್ರೆ ಈ ಶತ್ರು ನಮ್ಮ ತೋಟಕ್ಕೆ ಕಾಲಿಟ್ಟಿದ್ದಾನೆ ಅಂತ ಕಂಡುಹಿಡಿಯೋದು ಹೇಗೆ? ಬನ್ನಿ, ಇದಕ್ಕಾಗಿ ಒಂದು ಸುಲಭವಾದ ಚೆಕ್ಲಿಸ್ಟ್ ನೋಡೋಣ. ನೀವು ತೋಟಕ್ಕೆ ಹೋದಾಗ ಇದನ್ನ ಗಮನಿಸಿದ್ರೆ ಸಾಕು. ಮೊದಲನೇದಾಗಿ, ಬಾಳೆ ಎಲೆಯ ನಡುದಿಂಡು ಮತ್ತು ತೊಟ್ಟಿನ ಮೇಲೆ ಕಡು ಹಸಿರು ಬಣ್ಣದ ಚುಕ್ಕೆ ಅಥವಾ ಗೆರೆಗಳು ಕಾಣಿಸ್ತಾ ಅಂತ ನೋಡಿ. ಎರಡನೇದಾಗಿ, ಎಲೆಗಳು ಅಗಲವಾಗಿ ಬೆಳೆಯೋದ್ರ ಬದಲು ಸಣ್ಣದಾಗಿ ಕಿರಿದಾಗಿ ಮೇಲ್ಮುಖವಾಗಿ ನಿಂತ್ಕೊಂಡಿರ್ತಾವೆ. ಮೂರನೇದಾಗಿ, ಗಿಡದ ತುದಿಭಾಗದಲ್ಲಿ ಎಲೆಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಗುಲಾಬಿ ಹೂವಿನ ತರ ಒಂಥರ ಗೊಂಚಲಾಗ್ಬಿಡುತ್ತೆ. ಕೊನೆದಾಗಿ 4ನೇ ಹಂತದಲ್ಲಿ ಆ ಗಿಡ ಗೊನೆ ಬಿಡೋದೇ ಇಲ್ಲ. ಈ ಒಂದು ಮಾತು ಎಲ್ಲರ ನೆನ್ಪಿನಲ್ಲೂ ಇರ್ಬೇಕು. ಒಮ್ಮೆ ಗಿಡದಲ್ಲಿ ಈ ಲಕ್ಷಣಗಳು ಕಾಣಿಸ್ಕೊಂಡ್ವು ಅಂದ್ರೆ ಅದನ್ನ ಎಷ್ಟೇ ಉಪಚಾರ ಮಾಡಿದ್ರೂ ಗುಣಪಡಿಸೋಕೆ ಸಾಧ್ಯವೇ ಇಲ್ಲ. ಇದು ಕಹಿ ಸತ್ಯ, ಆದ್ರೆ ಇದನ್ನ ನಾವು ಒಪ್ಕೊಳ್ಳೇಬೇಕು. ಸರಿ, ಗಿಡವನ್ನ ಗುಣಪಡಿಸೋಕೆ ಆಗಲ್ಲ ಅಂದ್ರೆ ಕೈಕಟ್ಟಿ ಕೂರೋಕ್ಕಾಗತ್ತಾ? ಖಂಡಿತಾ ಇಲ್ಲ. ರೋಗ ಹರಡುವುದನ್ನ ತಡೆಯೋಕೆ ನಮ್ಮ ಮುಂದಿರೋ ದಾರಿ ಏನು? ನಮ್ಮ ಆಕ್ಷನ್ ಪ್ಲಾನ್ ಹೇಗಿರ್ಬೇಕು ನೋಡೋಣ ಬನ್ನಿ. ನಮ್ಮ ಗುರಿ ತುಂಬಾನೇ ಸ್ಪಷ್ಟವಾಗಿರ್ಬೇಕು. ನಾವು ವೈರಸ್ ಜೊತೆ ಹೋರಾಡ್ತಿಲ್ಲ, ಯಾಕಂದ್ರೆ ಅದಕ್ಕೆ ಮದ್ದೇ ಇಲ್ಲ. ನಾವು ಹೋರಾಡ್ಬೇಕಾಗಿರೋದು ಅದನ್ನ ಹರಡೋ ಆ ಹೇನಿನ ವಿರುದ್ಧ. ಹೇನನ್ನ ನಿಯಂತ್ರಿಸಿದ್ರೆ ವೈರಸ್ ತಾನಾಗೇ ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಕರ್ನಾಟಕಕ್ಕೆ ಶಿಫಾರಸು ಮಾಡಿರುವ ಕೆಲವು ಕೀಟನಾಶಕಗಳ ಪಟ್ಟಿ ಇದೆ. ಇಮಿಡಾಕ್ಲೋಪ್ರಿಡ್, ಥಾಯೋಮೆಥಾಕ್ಸಾಮ್ನಂತಹ ಔಷಧಿಗಳನ್ನು ಗಿಡದ ಬುಡಕ್ಕೆ ಹಾಕಬಹುದು ಅಥವಾ ಎಲೆಗಳ ಮೇಲೆ ಸಿಂಪಡಿಸಬಹುದು. ಇಲ್ಲಿ ಒಂದು ಮುಖ್ಯವಾದ ಸಲಹೆ ಏನಂದ್ರೆ, ಯಾವಾಗ್ಲೂ ಒಂದೇ ಕೀಟನಾಶಕವನ್ನ ಬಳಸಬೇಡಿ, ಅದನ್ನ ಬದಲಾಯಿಸ್ತಾ ಇರಿ. ಯಾಕಂದ್ರೆ ಒಂದೇ ಔಷಧಿಯನ್ನ ಪದೇ ಪದೇ ಬಳಸಿದ್ರೆ ಹೇನುಗಳಿಗೆ ಅದು ಪಳಗಿ ಹೋಗಿ ಆಮೇಲೆ ಆ ಔಷಧಿ ಕೆಲ್ಸ ಮಾಡೋದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಒಬ್ರೇ ನಿರ್ಧಾರ ತಗೊಳ್ಳೋದಕ್ಕಿಂತ ಹತ್ತಿರದ ಕೃಷಿ ಅಧಿಕಾರಿಯ ಸಲಹೆ ಪಡೆಯೋದು ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಇದು ನಿಜವಾಗಿಯೂ ಬಂಚಿಟಾಪ್ ವೈರಸ್ ಹೌದೋ ಅಥವಾ ಬೇರೆ ಪೋಷಕಾಂಶದ ಕೊರತೆಯೋ ಅಂತ ಅವರು ಖಚಿತಪಡಿಸ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಭಾಗದ ವಾತಾವರಣಕ್ಕೆ ಯಾವುದು ಸರಿ ಅಂತ ಸಲಹೆ ಕೊಡ್ತಾರೆ. ಇದರಿಂದ ನಿಮ್ಮ ತೋಟ ಮಾತ್ರವಲ್ಲ, ಇಡೀ ಊರಿನ ಬೆಳೆಯನ್ನೇ ಕಾಪಾಡಬಹುದು. ಸರಿ, ಇದೆಲ್ಲ ರೋಗ ಬಂದಾಗ ಮಾಡೋ ಕೆಲ್ಸ. ಆದ್ರೆ ದೀರ್ಘಕಾಲದಲ್ಲಿ ಈ ಸಮಸ್ಯೆಯಿಂದ ಪಾರಾಗ್ಬೇಕಂದ್ರೆ ನಾವು ತಡೆಗಟ್ಟೋ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಹಿರಿಯರು ಹೇಳೋ ಹಾಗೆ, ರೋಗ ಬಂದ ಮೇಲೆ ಚಿಕಿತ್ಸೆ ಕೊಡೋದಕ್ಕಿಂತ ಅದು ಬರದ ಹಾಗೆ ನೋಡ್ಕೊಳ್ಳೋದೇ ಜಾಣತನ. ಹಾಗಿದ್ರೆ ತಡೆಯೋದು ಹೇಗೆ? ಇಲ್ಲದೆ ನೋಡಿ ಕೆಲವು ಮುಖ್ಯವಾದ ಕ್ರಮಗಳು. ಯಾವಾಗ್ಲೂ ರೋಗ ಇಲ್ಲ ಅಂತ ಪ್ರಮಾಣೀಕರಿಸಿದ ಟಿಶ್ಯೂ ಕಲ್ಚರ್ ಗಿಡಗಳನ್ನೇ ಬಳಸಿ. ಗೊತ್ತಿಲ್ಲದ ತೋಟಗಳಿಂದ ಅಥವಾ ರೋಗ ಇರೋ ತೋಟಗಳಿಂದ ಕಂದುಗಳನ್ನ ತರೋಕೆ ಹೋಗ್ಲೇಬೇಡಿ. ನಿಮ್ಮ ತೋಟದಲ್ಲಿ ರೋಗದ ಲಕ್ಷಣ ಇರೋ ಗಿಡ ಕಂಡ ತಕ್ಷಣ ಒಂದು ಕ್ಷಣವೂ ತಡ ಮಾಡದೆ ಅದನ್ನ ಬೇರು ಸಮೇತ ಕಿತ್ತು ಸುಟ್ಟಾಕಿ. ತೋಟದಲ್ಲಿ ಕಳೆ ಇಲ್ಲದ ಹಾಗೆ ಸ್ವಚ್ಛವಾಗಿಡಿ. ಹಾಗೇನೆ ತೋಟದ ಸುತ್ತಲೂ ಜೋಳದಂತಹ ಬೆಳೆಗಳನ್ನ ಬೆಳೆದ್ರೆ ಹೇನುಗಳು ಒಳಗೆ ಬರೋದು ಕಡಿಮೆಯಾಗುತ್ತೆ.
ಇದೊಂದು ಮಾತನ್ನ ಮರೆಯಲೇಬೇಡಿ. ನಿಮ್ಮ ಇಡೀ ತೋಟದಲ್ಲಿ ಒಂದೇ ಒಂದು ರೋಗ ಬಂದಿರೋ ಗಿಡ ಇದ್ರೂ ಸಾಕು, ಅದು ಇಡೀ ತೋಟವನ್ನೇ ಹಾಳು ಮಾಡಿಬಿಡ್ಬೋದು. ಹಾಗಾಗಿ ಕ್ರಮ ಕೈಗೊಳ್ಳುವಲ್ಲಿ ವೇಗ ಬಹಳ ಮುಖ್ಯ. ಈ ಎಲ್ಲ ಮಾಹಿತಿ ಕೇಳಿದ ಮೇಲೆ ನೀವೇ ಯೋಚನೆ ಮಾಡಿ, ಮುಂದಿನ ಬೆಳೆಗೆ ನಿಮ್ಮ ತೋಟ ಈ ಗುಪ್ತ ಶತ್ರುವಿನಿಂದ ಸುರಕ್ಷಿತವಾಗಿದೆಯಾ? ಈ ಮಾಹಿತಿ ನಿಮಗೆ ಉಪಯೋಗಕ್ಕೆ ಬಂತು ಅನ್ಸಿದ್ರೆ ದಯವಿಟ್ಟು ನಿಮ್ಮ ಬೇರೆ ರೈತ ಸ್ನೇಹಿತರ ಜೊತೆಗೂ ಹಂಚ್ಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಶ್ಲೇಷಣೆಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಇದು ನಮಗೆ ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿ ತರಲು ಪ್ರೇರಣೆ ನೀಡುತ್ತೆ.